ಈ ಶರೀರ ಹೊರಗಡೆ ಬಂದಾಗ ಅಷ್ಟೇ ಮೈಲಿಗೆ ಅಂತಕ್ಕಂಥದ್ದು. ಆದರೆ ತಾಯಿಯ ಗರ್ಭದಲ್ಲಿದ್ದಾಗ ಅದೇ ಮಲಮೂತ್ರಗಳು ಇರ್ತಕ್ಕಂಥ ಜಾಗದೊಳಗ 9 ತಿಂಗಳು ಇರ್ತದೆ ಈ ಶರೀರ. ತಾಯಿಯ ಹೆಣ್ಣಿನ ಮುಟ್ಟು ನಿಂತಾಗಲೇ ಈ ಜೀವ ಕೊಡ್ಲಿಕ್ಕೆ ಸಾಧ್ಯ ಒಂದು ಜೀವಕ್ಕೆ. ಹೀಗಾಗಿ ಆ ಮಹಿಳೆಗೆ ಆ ಸ್ಥಾನಮಾನವನ್ನ ಕೊಟ್ಟು ತಿಂಗಳಿಗೆ ಮುಟ್ಟಾಗ್ತಾಳೆ ಅಂತಕ್ಕಂಥ ಭಾವನೆ ಒಳಗೆ ಹೊರಗಿಡ್ತಕ್ಕಂತಹ ಪದ್ಧತಿಗೆ ಧಿಕ್ಕಾರವನ್ನು ಹಾಕ್ತಾರೆ ಬಸವಣ್ಣ. ಯಾವ ಶಿವಯೋಗಿ ಸ್ವರೂಪರಾಗಿರ್ತಕ್ಕಂತಹ ಸೊನ್ನಲಿಗೆ ಸಿದ್ದರಾಮ ಶಿವಗಳು ಹೇಳ್ತಾರೆ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ. ಧನ್ಯೋ ಗೃಹಸ್ಥಾಶ್ರಮ. ಒಬ್ಬ ಯೋಗಿ ಆಗಿರ್ಬೋದು, ಒಬ್ಬ ತಪಸ್ವಿ ಆಗಿರ್ಬೋದು, ಒಬ್ಬ ಸಂತನಾಗಿರ್ಬೋದು, ಒಬ್ಬ ಸದ್ಗುರು ಆಗಿರ್ಬೋದು, ಒಬ್ಬ ಶಿವಯೋಗಿ ಆಗಿರ್ಬೋದು, ಅವರೆಲ್ಲ ಹುಟ್ಟಿ ಬಂದಿದ್ದು ತಾಯಿಯ ಗರ್ಭದಿಂದಲೇ. ಯಾರೂ ಆಕಾಶದಿಂದ ಮೇಲಿಂದ ಬಿದ್ದವರಲ್ಲ. ತಾಯಿ ತನ್ನ ಮುಟ್ಟನ್ನ ಕಟ್ಟಿ ತನ್ನ ಉಸಿರನ್ನ ಹಿಡಿದು ಒಂದು ಮಗುವಿಗೆ ಉಸಿರು ಕೊಡ್ತಕ್ಕಂಥದ್ದು. ಇಡೀ ತನ್ನ ಜೀವವನ್ನೇ ಪಣವಿಟ್ಟು ಒಂದು ಮಗುವಿಗೆ ಜನ್ಮ ಕೊಡುವುದಂದ್ರೆ ಸಾಮಾನ್ಯ ಅಲ್ಲ ಏನ್ರಿ. ಬರೇ ನಮ್ಮ ಕೈಯಾಗ 1 ತಾಸು 1 kg ಕಲ್ಲು ಹಿಡ್ಕೊಂಡು ನಿಲ್ಲಕ್ಕಾಗಂಗಿಲ್ಲ. ಅಂತಂದ್ರೆ 2-3 kg ತೂಕಿರುವಂತ ಒಂದು ಮಗುವನ್ನ 9 ತಿಂಗಳ ಗರ್ಭದಾಗ ಹೊತ್ತುಕೊಂಡು ಆರೈಕೆ ಮಾಡೋದೈತೆ ಅಂದ್ರೆ ಸಾಮಾನ್ಯ. ಅದಕ್ಕ ಈ ಜಗತ್ತಿನೊಳಗೆ ತಾಯಿಗೆ ಬಹಳ ಗೌರವ. ಇದು ಭರತನ ದೇಶ ಇದು. ಆದ್ರೆ ಭರತ್ ಪಿತಾ ಕಿ ಜೈ ಅಂತ ಕರೀಲಿಲ್ಲ, ಭಾರತ್ ಮಾತಾ ಕಿ ಜೈ ಅಂತ ಕರೆದ್ರು. ಈ ದೇಶವನ್ನ ಹೆಣ್ಣಿಗೆ ಹೋಲಿಸ್ತಿ, ಸಮಾಜ ಹೆಣ್ಣಿಗೆ ಹೋಲಿಸ್ತಿ. ಬಹುಶಃ ವಿಶ್ವದೊಳಗ ಯಾವ್ದಾದ್ರೂ ದೇಶದೊಳಗೆ ಹೆಣ್ಣನ್ನ ಗೌರವಿಸ್ತಾರ, ಹೆಣ್ಣನ್ನ ಪೂಜಿಸ್ತಾರ, ಹೆಣ್ಣಿಗೂ ಕೂಡ ಸಮಾನತೆಯನ್ನು ಕೊಡ್ತಕ್ಕಂಥ ದೇಶ ಇಡೀ ಜಗತ್ತಿನೊಳಗೆ ಯಾವ್ದಾದ್ರೂ ಇದ್ರೆ ಅದು ನನ್ನ ಭಾರತ ದೇಶ ಅನ್ನುವಂಥದ್ದನ್ನು ಅಭಿಮಾನ ಪೂರ್ವಕವಾಗಿ ಹೇಳಬೇಕಾಗ್ತದೆ. ಅಂತಹ ಭಾರತ ದೇಶ ಇವತ್ತು ಎಲ್ಲ ಕೆರೆಗಳಿಗೆ, ನದಿಗಳಿಗೆ, ಸಮುದ್ರಗಳಿಗೆ ಎಲ್ಲದಕ್ಕೂ ಕೂಡ ಹೆಣ್ಣಿನ ಹೆಸರೇ ಇಟ್ಟಾರೆ. ಹಬ್ಬ ಹರಿದಿನಗಳು ಕೂಡ ಹೆಣ್ಮಕ್ಳುವ, ಗಣಮಕ್ಕಳದು ಒಂದ ಹಬ್ಬರಿ. ಹೋತಲ್ಲ ಮೊನ್ನೆ ಹುಣ್ಣಿಮೆಗೆ, ಹೋಳಿ ಹುಣ್ಣಿಮೆ, ಅದು ಒಂದ ವರ್ಷದ ಕೊನೆಗೆ ಬರ್ತೈತೆ. ಅದು ಮತ್ತಿನ ಯುಗಾದಿ ಚಾಲೋ, ಏನು ಹೊಸ ವರ್ಷ ಪ್ರಾರಂಭ, ವರ್ಷದ ಕೊನೆಗೆ ಬರೋದು ಹೋಳಿ ಹುಣ್ಣಿಮೆ. ವರ್ಷ ಪೂರ್ಣ ಎಲ್ಲ ಹಬ್ಬಕ್ಕೆ ಜಾತ್ರೆಗೆ ಕೊಟ್ಟು ಲಾಸ್ಟ್ಗೆ ಏನೂ ಇಲ್ಲಪ್ಪ ಅಂತೇಳಿ ಹೋಳಿ ಹುಣ್ಣಿಮೆಗೆ ಊರೆಲ್ಲ. ಅದಕ್ಕ ಗಣಮಕ್ಕಳದು ಹೋಳಿ ಹುಣ್ಣಿಮೆ ಒಂದ, ಉಳಿದಿದ್ದೆಲ್ಲ ಪೂಜೆ ದೇವರ ಕಾರ್ಯ ಎಲ್ಲ ಯಾರು ಯಾವ ನಿಮ್ಮವ. ಅದಕ್ಕ ಎಲ್ಲಿ ಹೆಣ್ಣನ್ನ ಪೂಜಿಸ್ಲಿಕ್ಕೆ ಒಳಪಡ್ತದ ಅಲ್ಲಿ ದೇವಾನುದೇವತೆಗಳು ನೆಲೆಸಿರ್ತಾರ. ಅದಕ್ಕ ಹೇಳ್ತಾರೆ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ ಹೇಳಿ. ಒಂದು ಮಹಾಭಾರತ ನಡೆದಿದ್ದು ಕೂಡ ಹೆಣ್ಣಿನಿಂದಲೇ, ಒಂದು ರಾಮಾಯಣ ನಡೆದಿದ್ದು ಕೂಡ ಹೆಣ್ಣಿನಿಂದಲೇ. ಇವತ್ತು ಈ ಜಗತ್ತಿನೊಳಗೆ ಏನೇ ನಡೆದದ ಅಂತಂದ್ರು ಅದು ಹೆಣ್ಣು, ಹೊಣ್ಣು, ಮಣ್ಣು ಇವು ಬಿಟ್ರೆ ಮತ್ತಾವುದು ಕೂಡ ಜಗಳಿಲ್ಲ. ಒಂದು ಕಡೆಗೆ ಜಗಳ ನಡೆದದ ಅಂದ್ರೆ ಒಂದು ಹೆಣ್ಣಿನ ಸಲುವಾಗಿರೇ ನಡೆದಿರ್ತದ, ಇಲ್ಲೋ ಹಣ್ಣಿನ ಸಲುವಾಗಿರೇ ನಡೆದಿರ್ತದ, ಇಲ್ಲ ಮಣ್ಣಿನ ಸಲುವಾಗಿರೇ ನಡೆದಿರ್ತದ. ಹೆಣ್ಣು, ಹಣ್ಣು, ಮಣ್ಣು, ಅದು ಜಗತ್ತಿಗೆ 3 ಹುಣ್ಣಿವು. ಇವಕ್ಕೆ ಬೆನ್ನು ಹತ್ತಿ ಹೋದ್ರು ಅಂತಂದ್ರ ರಾಜ್ಯವನ್ನೇ ಕಳ್ಕೊಳ್ಬೇಕಾಗ್ತದೆ, ಸಂಪತ್ತನ್ನೇ ಕಳ್ಕೊಳ್ಬೇಕಾಗ್ತದೆ. ಹೀಗಾಗಿ ಹೆಣ್ಣು ಮಕ್ಕಳಿಗೆ ಈ ಜಗತ್ತಿನೊಳಗ ಗೌರವ ಸ್ಥಾನವನ್ನು ಕೊಟ್ಟರು. ಅದಕ್ಕೆ ಹೇಳ್ತಾರೆ ಮಾತೃದೇವೋ ಭವ. ವೇದ ಉಪನಿಷತ್ತು ಆಗಮಗಳಲ್ಲಿ ಮೊದಲನೇ ಸ್ಥಾನವನ್ನು ಯಾರಿಗೆ ಕೊಟ್ಟರು ಅಂದ್ರ ತಾಯಿಗೆ ಕೊಟ್ಟರು, ಹೆಣ್ಣಿಗೆ ಕೊಟ್ಟರು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹೀಗಾಗಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತರದಂತೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತರದಂತೆ. ಇವತ್ತು ಕೊಡುವಂತಹ ಶಿಕ್ಷಣ, ಇವತ್ತೊಬ್ಬ ಹೆಣ್ಣುಮಗಳು ಮಾಡ್ತಕ್ಕಂಥ ಸಂಸ್ಕಾರ, ಪೂಜೆ, ಪುರಸ್ಕಾರ, ಆಚಾರ ವಿಚಾರಗಳು ಇಡೀ ಮನೆತನದ ದಿಕ್ಕನ್ನೇ ಬದಲಿಸ್ತದ. ಹೀಗಾಗಿ ಹೆಣ್ಮಕ್ಳು ಯಾವುದೇ ಮದುವೆಯಾಗಿ ಹೊಸದಾಗಿ ಗಂಡನ ಮನೆಗೆ ಹೋಗುವ ಮುಂದೆ ಆಕಿಗೆ ಆರತಿ ಮಾಡಿ, ಆಕಿಗೆ ನಿವಾಳಿ ತೆಗೆದು ಹೊರಸ್ಲದ ಮ್ಯಾಲ ಜ್ವಾಳ ರಾಶಿ ಇಟ್ಟಿರ್ತಕ್ಕಂತಹ ಏನಿಟ್ಟಿರ್ತಾರೆ ಹೊರಸ್ಲದ ಮೇಲ್ರಿ, ಅದಕ್ಕೇನಿರ್ತಿರೋದು ಕಾಲ್ಪಾವದಾಗ
ಧಾನ್ಯಗಳನ್ನು ತುಂಬಿಟ್ಟಿರ್ತಾರೆ. ಶೇರನ್ನು ಒದ್ದು ಬಾ ಅಂತ ಒಳಗೆ. ಯಾಕ ನೀ ಇಡುವ ಹೆಜ್ಜೆ ಇಲ್ಲಿ ಮನೆ ತುಂಬ ಅನ್ನ ತುಂಬಲಿ, ರಾಶಿ ರಾಶಿ ದವಸ ಧಾನ್ಯ ತುಂಬಲಿ, ನೀನು ಬಲಗಾಲಿಟ್ಟು ಒಳಗೆ ಬಾ ಅಂತ ಹೇಳ್ತಿದ್ರು. ಮತ್ತೆ ಮಳಿ ಬಡಿಸಿದ್ರ, ಮಳಿ ಬಡದ ಬಂದಿನಿ ನಾನು. ಹಂಗ ಬಂದಿಲ್ಲ ಮನೆಗೆ, ಮಳಿ ಬಡದ ಬಂದಿನಿ ಅಂತೀರ ನೋಡಿ. ಎಲ್ಲರ ಜಗಳ ಹತ್ತಿದಾಗ ನೀ ಏನ್ ಸಂಬಂಧ ನಮ್ಮ ಮನೆಗೆ ಅಂತಿರ್ತಾರ ಬೀಗರು ಯಾರಿಗೆ ಬಂದವ್ರು. ನಾ ಯಾಕೆ ಸಂಬಂಧ ಇಲ್ಲ ಅಂತಿ, ಕಟ್ಕೊಂಡ್ ಬಂದಿನಿ ಗಂಡನ, ಮಳಿ ಬಡದ ಬಂದಿನಿ ಮನ್ಯಾಗ ಅನ್ನಂಗಿಲ್ಲ. ಈ ಒಂದಿಷ್ಟು ಆಚಾರ ವಿಚಾರಗಳು ಪದ್ಧತಿಗಳಲ್ಲಿ ಒಂದಿಷ್ಟು ವ್ಯತ್ಯಾಸ ಏನೋ ಮನೆಯಾಗ ಹೆಚ್ಚು ಕಡಿಮೆ ಆಗೋದು ಹೆಣ್ಮಕ್ಳಿಂದ ರೀ. ಅದಕ್ಕ ಎಲ್ಲಿ ಒಲಿ ಚಲೋ ಇರ್ತೈತಿ ಅಲ್ಲಿ ನೆಲಿ ಭಾಳ ಚಂದ ಇರ್ತೈತಿ ಅಂತ ಹೇಳ್ತಾರ. ಒಲಿ ಚಲೋ ಇದ್ರ ನೆಲಿ ಭಾಳ ಚಲೋ ಇರ್ತದ. ಹಂಗ ಈ ಆಚಾರ ವಿಚಾರ ಸಂಸ್ಕಾರಗಳು ಪದ್ಧತಿಗಳು ಈ ಹೆಣ್ಮಕ್ಳುವ ಬಾಳ ನೋಡ್ರಿ. ನೀವು ಒಂದಿಷ್ಟು ಆಚಾರ ವಿಚಾರಗಳನ್ನ ಮಾಡೋ ಮುಂದ ಆ ಹೆಣ್ಮಗಳು ಮದುವೆಯಾಗಿ ಹೊಸದಾಗಿ ಮನಿ ಬಾಗ್ಲಾದಾಗ ದಾಟಿ ಒಳಗೆ ಬರ್ಬೇಕಂತ ಸಂದರ್ಭದಾಗ ಆ ಶೇರ್ ಒತ್ತ ತಂಗಿ ಬಲಗಾಲಿಟ್ಟು ಒಳಗೆ ಬಾ, ಬಲಗಾಲಿಟ್ಟು ಒಳಗೆ ಬಾ ಅಂತೇಳಿ ಸುತ್ತಲಿದ್ದವ್ರು ಹೇಳ್ತಿರ್ತಾರೆ. ಅಕ್ಕಿ ತಪ್ಪಿ ಹೆದರಿ ಏನಾರೇ ಬಲಗಾಲ ಹಿಡಿದು ಬಿಟ್ಟು ಎಡಗಾಲಿಟ್ಟು ಒಳಗೆ ಬಂದ್ಲು ಅಂದ್ರೆ ಮುಗದ ಹೋದ್ ಸುದ್ದಿ ಚಲೋನ. ಆ ಮನ್ಯಾಗ ಏನ ನಡೆದ್ರು ಅವತ್ತೇ ಹೇಳಿದ್ದೆ, ಅವಾಗ ಎಡಗಾಲಿಟ್ಟು ಬಂದೈತೆ ಅದಕ್ಕೆ ನಮ್ಮ ಮನೆಗೆ ದರಿದ್ರ ಹತ್ತೈತೆ ತಂಗಿ. ನಮ್ಮ ಮನೆಗೆ ಕಷ್ಟ ಇದು ಬಂದ ಮೇಲೆ ಬಂದದ. ಅವತ್ತು ಬಲಗಾಲ ಇಡತ್ತೀವಿ, ಎಡಗಾಲ ಇಡ್ತೀರಿ, ಅದಕ್ಕೆ ನಾ ಅವಾಗ ನಾ ಮನೆಯಾಗ ಇದೆಲ್ಲ ಆಗಕ್ಕೆ ಕಾರಣ ಅದು ಎಡಗಾಲಿಟ್ಟು ಬಂದಿದ್ದಕ್ಕೆ ಹಿಂಗಾಗೈತೆ. ಅಪಶಕ್ನ ಮಾಡಿಬಿಟ್ಟೈತೆ ಅವಾಗ ಅನ್ನಂಗಿಲ್ಲ. ನಾನು ನಿಮ್ಮನ್ನು ಕೇಳ್ತೀನಿ, ಈ ಮನೆಯಾಗ ನನಗೆ ಗೌರವ ಇಲ್ಲ ಮರ್ಯಾದೆ ಇಲ್ಲ ಅಂತ ಹೇಳಿ ಬಲಗಾಲ ಇಟ್ಟ ಮೇಲೆ ಎಡಗಾಲ ಒಳಗೆ ಬರಲಿಲ್ಲ ಅಂದ್ರೆ ಅವಾಗ ಏನ್ ಮಾಡಿದ್ರಿ ನೀವು? ಬಲಗಾಲ ಶ್ರೇಷ್ಠ, ಎಡಗಾಲು ಕನಿಷ್ಠ. ಬಲಗೈ ಶ್ರೇಷ್ಠ, ಎಡಗೈಯ ಅನಿಷ್ಠ ಅಂತಂತಂದ್ರೆ ಹೆಂಗ? ನಂಬಿಕೆ ಇರಬೇಕು, ಆದ್ರ ಮೂಢ ನಂಬಿಕೆ ಇರಬಾರ್ದು ಅಂತ ಹೇಳ್ತಾರೆ ಶರಣರ ಜೀವನದಲ್ಲಿ. ಶರಣರ ಜೀವನ ದರ್ಶನ ಅನ್ನುವಂಥದ್ದು ನಂಬಿಕೆ ಇರಲಿ, ಆದ್ರೆ ಮೂಢ ನಂಬಿಕೆ ಇರಬಾರ್ದು. ಮೂಢ ನಂಬಿಕೆ ಇರಬಾರ್ದು. ಬಹಳ ಮಂದಿ ನೋಡ್ತೀವಿ ನಾವು, ತಿರುಪತಿ ತಿಮ್ಮಪ್ಪಗ ಧರ್ಮಸ್ಥಳಕ್ಕೆ ಹೋಗ್ತಾರೆ ಇವರು. ಇಲ್ಲಿ ಮಠ ಹೆಣ್ಮಕ್ಳು ಬಿಟ್ಟಾಗ ಕೂದ್ಲಾ ಬಿಟ್ಟಿರ್ತಾರ. ಇಷ್ಟ್ಯಾಕೆ ಕೂದ್ಲಾ ಬಿಟ್ಟಿವ ಅಂತ ಕೇಳಿದ್ರೆ ಏನಂತ ಗೊತ್ತಾ ನಾವು? ಅಜ್ಜರ ತಿಮ್ಮಪ್ಪಗೆ ಬಿಡ್ಕೊಂಡಿದ್ರಿ ಕೂದ್ಲಾಕ್ ಕೊಡ್ತೀನಿ ಅಂತೇಳಿ. ಇವತ್ತು ತಿರುಪತಿ ತಲೆ ಬೋಳಿಸ್ಕೊಂಡು ಊರಾಗ ಅಡ್ಡಾಡಕತ್ತವ ಅಂದ್ರೆ ಒಂದು ತಿರುಪತಿಗೆ ಹೋಗಿ ಬಂದಾವ, ಇಲ್ಲ ಧರ್ಮಸ್ಥಳಕ್ಕೆ ಹೋಗಿ ಬಂದಾವ ಅಂತ ತಿಳ್ಕೊಬೇಕು ನಾವು. ತಿರುಪತಿ ತಿಮ್ಮಪ್ಪಗ ಕೂದ್ಲಾನ ಯಾಕೆ ಕೊಡ್ಬೇಕಂತೀನಿ ನಾನು. ಎರಡು ಕೈದಾಗ ಒಂದು ಕೈ ಯಾಕೆ ಕತ್ತರಿಸ್ಕೊಟ್ಟು ಬರಬಾರ್ದ್ರಿ ಇವರು? ಕೂದ್ಲು ಯಾಕೆ ಕೊಡ್ತಾರೆ ಗೊತ್ತಾನ? ಅದಕ್ಕೆ ಗೊಬ್ಬರ ಬೇಡ, ಎಣ್ಣೆ ಬೇಡ, ಬೆಳಿತೈತೆ ಅದು. ತಿಂಗಳು ತುಂಬಿದ್ರ ಬಂದ್ಬಿಡ್ತಾವ ಮತ್ತೆ ಕೂದ್ಲು. ಅದಕ್ಕೆ ಕೂದ್ಲಾಕ ಕೊಟ್ಟು ಬಂದೇನಂತ ನೀವ. ಯಾಕೆ ಎರಡು ಕಿವಿಯಾಗಿಂದ ಒಂದು ಕಿವಿ ಕತ್ತರಿಸ್ಕೊಡ್ಬಾರ್ದು? ಯಾಕೆ ತಿಮ್ಮಪ್ಪಗ ಎರಡು ಕಾಲಾಗಿಂದ ಒಂದು ಕಾಲು ಯಾಕೆ ಕತ್ತರಿಸ್ಕೊಡ್ಬಾರ್ದ್ರಪ್ಪ? 10 ಬಳ್ಳದವ, ಅದ್ರಾಗ ಒಂದು ಬಳ್ಳ ಯಾಕೆ ಕತ್ತರಿಸ್ಕೊಡ್ಬಾರ್ದು? ಗೊತ್ತೈತಿ ನಿಮಗ? ಕತ್ತರಿಸ್ಕೊಟ್ರೆ ಮತ್ತೆ ಹುಟ್ಟಂಗಿಲ್ಲ, ಕೂದ್ಲಾಕ ಕೊಟ್ರೆ ಮತ್ತೆ ತಿಂಗಳು ತುಂಬಿದ್ರಾಗ ಹುಡ್ತಾವ, ಅದಕ್ಕೆ ಕೊಡ್ತೀರಿ ನೀವು ಕೂದ್ಲ. ಅದರೊಳಗೂ ಸ್ವಾರ್ಥವನ್ನು ಇಟ್ಕೊಂಡು ದಾನ ಕೊಡೋರು ನಾವು. ನಡಿಲಾರ್ದು ನೋಟಿದ್ರೆ ಹೋಗಿ ಡಬ್ಬ್ಯಾಗ ಹಾಕಿ ಬರೋದು, ಆರತಿ ತಾಟಿಗೆ ಹಾಕೋದು. ಮನ್ಯಾಗ ರಾತ್ರಿ ಅಡಿಗೆ ಮಾಡಿ ಹಣ್ಣು ಉಳಿದಿದ್ರೆ ಅದನ್ನು ಹೋಗಿ ಯಾರ್ದರೆ ಬಸ್ ಸ್ಟ್ಯಾಂಡ್ನಾಗ ಮಕ್ಕೊಂಡ್ರು ಅಣ್ಣ ಹಾಕಿ ಅದನ್ನ ಫೋಟೋ ಹೊಡೆದು ಮುಂಜಾನೆ ಸ್ಟೇಟಸ್ ಇಡೋದು. ಅನ್ನ ದಾನ ಮಾಡಿದ ಅನ್ನಪೂರ್ಣೇಶ್ವರಿ ಟಿಮ್ ಟಿಮ್. ಉಳಿದಿದ್ದ ಅನ್ನ ಕೊಟ್ಟ ಅಡಿಕೆ ಗುಳ್ಳವ ದಾನ ಮಾಡಿನಂತ ಫೋಟೋ ಹಾಕ್ಯಾಳೆ. ನಿಮಗ್ ಗೊತ್ತೈತಿ, ಹಸದವ್ರಿಗೆ ಅಡಿಗೆ ಮಾಡಿ ಹಾಕವ್ರು, ಅಲ್ಲಿ ಉಳಿದಿದ್ದು ಕೆಡ್ತೈತೆ ಅಂತ ಕೊಡೋದು ದಾನ ಅಲ್ಲದು. ಉಳಿದಿದ್ದನ್ನ ಕೊಡೋದು, ಬರೋದನ್ನ ಕೊಡೋದು, ಯಾವುದೋ ಎಲ್ಲಿದೋ ಬಂದೈತಿ ಅಂತ ಹೇಳಿ ಕೊಡೋದೈತಲ್ಲ, ಅದು ದಾನ ಆಗೋದಿಲ್ಲ. ಅದಕ್ಕ ನಂಬಿಕೆ, ವಿಶ್ವಾಸ, ಶ್ರದ್ಧೆಯಿಂದ, ಶ್ರಮದಿಂದ ಶರಣರ ಜೀವನದೊಳಗ ಮೊದಲು ಅವ್ರು ಊಟ ಮಾಡಿ ಸಮಾಜಕ್ಕೆ ದಾಸೋಹ ಮಾಡ್ತಿರ್ಲಿಲ್ಲ. ಮೊದಲು ದುಡ್ಕೊಂಡು ಬಂದಿದ್ರೊಳಗ ಸಾವಿರಾರು ಜನಕ್ಕೆ ದಾಸೋಹ ಮಾಡ್ತಿದ್ರು. ಅದ್ರಾಗ ಅಡಿಗುಳಿದ್ರೆ ಉಳ್ತಿದ್ರು, ಇಲ್ಲಾಂದ್ರೆ ನೀರು ಕುಡಿದು ಮಲಗ್ತಿದ್ರ ಕಡೆ ಮತ್ತೆ ಇನ್ನೊಂದು ಕಡೆಗೆ ಹೋಗಿ ತರುವಂತ ಕೆಲಸವನ್ನು ಶರಣರ ಜೀವನದಲ್ಲಿ ಮಾಡಲೇ ಇಲ್ಲ. ಹೀಗಾಗಿ ಶರಣರ ಜೀವನ ಅದು ಆದರ್ಶದ ಜೀವನ ಆಗ್ತದೆ. ಯಾರೋ ತೋರಿಕೆಗಾಗಿ ನೋಡ್ತಾರೆ, ಹೊಗಳ್ತಾರೆ ಅಂತ ಹೇಳಿ ಸೇವಾ ಮಾಡೋದು, ದಾನ ಮಾಡೋದು ಆಗ್ಬಾರ್ದು. ಫಲಾಪೇಕ್ಷೆಗಳಿಲ್ಲದೆ, ಯಾವುದೇ ಆಮಿಷಗಳಿಲ್ಲದೆ ಸೇವೆಯನ್ನು ಮಾಡೋದು, ಪೂಜೆಯನ್ನು ಮಾಡೋದು, ದಾನವನ್ನು ಮಾಡೋದು, ಅದು ಶ್ರೇಷ್ಠತೆಯನ್ನು ಪಡೀತದೆ.
ಉಳಿದಿದ್ದು ಕೊಟ್ರೆ ದಾನ ಅಂತಾರೆ. ಏನದು ಕೆಡತೈತೆ ಅಂತ ಕೊಟ್ಟಿ ನೀನು, ಬರ್ತಾವಂತ ಕೂದ್ಲ ಕೊಟ್ಟಿದಿ, ಬರ್ಲಾರ್ದನ್ನ ಏನು ಕೊಟ್ಟಿ ನೀನು? ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮನದೊಳಗೊಂದು ಭಾವನೆಯನ್ನು ಇಟ್ಟುಕೊಂಡು ಬಹಿರಂಗಕ್ಕೆ ಸಮಾಜಕ್ಕೆ ಏನನ್ನಾದರೂ ಡಾಂಬಿಕತೆಯಿಂದ ನಡೆದ್ರಲ್ಲ. ಅದಕ್ಕೆ ಹೇಳ್ತಾರೆ, ದುರ್ಗುಣ ಒಳಿಯದ ನವವಿಧ ಭಕ್ತಿಯ ಮಾಡಿದರೆ. ಮನಸ್ಸಿನೊಳಗೆ ದುರ್ಗುಣವನ್ನು ತುಂಬಿಕೊಂಡು ವಿಧ ವಿಧವಾದ ಭಕ್ತಿಯನ್ನು ಮಾಡಿದರೆ ನಡೆಯೋದಿಲ್ಲ. ವಿಧ ವಿಧವಾಗಿರ್ತಕ್ಕಂತಹ ತೋರಿಕೆಯ ಜೀವನವನ್ನು ಮಾಡಿದರೆ ನಡೆಯೋದಿಲ್ಲ. ಒಳಗೂ ಒಂದೇ ಇರಬೇಕು, ಹೊರಗೂ ಒಂದೇ ಇರಬೇಕು. ಅವಾಗ ಇದೇ ಜನ್ಮ ಕಡೆ ಆಗ್ತದೆ ಅಂತ ಶರಣರ ಜೀವನದಲ್ಲಿ ಹೇಳಿಕೊಡ್ತಾರೆ ನಮಗೆ. ಅದಕ್ಕಾಗಿ ಹೇಳ್ತಾರೆ, ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದ ಸುಖ ಭೋಗ. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಾತ್ಮ. ಹರಣ ಪೂಜೆ ಮತ್ತು ಗುರುವಿನ ಸೇವೆ ವರ ಮತ್ತು ಪುಣ್ಯ ಇದ್ದವರು ಎಟ್ಟ ಸಿಗ್ತದ. ಕಾಲಿ ಪಿಲಿ ಮಂದಿಗೆ ಸಿಗಂಗಿಲ್ಲ. ಹರಣ ಪೂಜೆ ಮತ್ತು ಗುರುವಿನ ಸೇವೆ ವರ ಮತ್ತು ಪುಣ್ಯ ಪಡೆದಿರಂತ ಹೇಳೇನೆ ಕೆಸರಳ್ಳಿ ಭಕ್ತರಿಗೆ ಕಲ್ಮೇಶ್ವರ ದೈವ ಸ್ವರೂಪವಾಗಿ ಇವತ್ತು ನಿಮಗೆ ಸೇವಾ ಕೊಟ್ಟಾನ. ನಿಮಗೆಲ್ಲ ಕಾಪಾಡುವಂತ ಶಕ್ತಿ ದೇವತೆಯಾಗಿ ಕೆಸರಳ್ಳಿ ಒಳಗೆ ನೆಲೆ ನಿಂತಾನ. ಅದಕ್ಕಾಗಿ ಹರಣ ಪೂಜೆ, ಗುರುವಿನ ಸೇವೆ, ವರ ಮತ್ತು ಪುಣ್ಯ ಇದ್ದವರಿಗೆ ಮಾತ್ರ ಸಿಗುವಂಥದ್ದು. ಸುಮ್ಮನೆ ಖಾಲಿ ಮಂದಿಗೆ ಸಿಗುವಂಥದ್ದಲ್ಲ. ಆದ್ರೆ ಇವತ್ತು ಪೂಜೆ ಮಾಡೋರೇ ಇಲ್ಲ ಏನ್ರಿ? ಪೂಜೆ ಮಾಡುವಂದ್ರ ಹುಡುಗರು ಹೊಲಕ್ಕೆ ಹೋಗಿ 4 ಬರಿ ಹುಲ್ಲು ತರಕ್ ತಯಾರದವ, ಆದ್ರೆ ಜಗಲಿ ಮ್ಯಾಗಿನ ದೇವ್ರ ಪೂಜೆ ಮಾಡಕ್ ಒಲ್ಲ ಅಂತಾವ ಇವು. ಯಾಕೆ? 1, 2 ಇದ್ರೆ ಪೂಜೆ ಮಾಡ್ತಾವ. 108 ದೇವ್ರ ಅದಾವ ನಿಮ್ಮ ಜಗಲಿ ಮ್ಯಾಗ. ನಿಮ್ಮ ಅಜ್ಜ ಅಮ್ಮ 4 ತಂದಿಟ್ಟಿರ್ತಾರ, ಮತ್ತೆ ನೀವು 4 ತಂದಿಟ್ಟಿರ್ತೀರಿ. ಹಿಂಗಾಗಿ ಜಗಲಿ ತುಂಬಾ ದೇವರ ಇರ್ತಾವ. ಹಿಂಗಾಗಿ ಮಕ್ಕಳು ದೇವ್ರ ಪೂಜೆ ಅಂದ್ರೆ ಒಲ್ಲಂತ. ಮಮ್ಮಿ ಬೇಕಾದ್ರೆ ಎಮ್ಮೆ ಸಗಣಿ ಬಳಿ ಏನು ಬೆಳಿತಿರ್ತಾರೆ, ನಾ ಜಗಲಿ ಮ್ಯಾಗಿನ ದೇವ್ರ ಪೂಜೆ ವಾಲ್ ಮಮ್ಮಿ ಅಂತಾವ. ಇವತ್ತೆಲ್ಲ ಪೂಜೆ ಪುನಸ್ಕಾರಗಳು ಅಂತಂದ್ರ ಬ್ಯಾಸರ ಆಗಿಬಿಟ್ಟಾರ ನೋಡ್ರಿ. ಮನ್ಯಾಗ ಜಳಕ ಮಾಡೋ ಬಚ್ಚಲ್ ರೂಮ್ ಭಾಳ ದೊಡ್ಡ ಕಟ್ಸಿರ್ತಾರ್ರಿ. ಬೆಡ್ರೂಮ್ಗಳು ಭಾಳ ದೊಡ್ಡ VIP POP ಮಾಡಿ AC ಹಾಕಿಸಿ ಬೆಡ್ರೂಮ್ ಕಟ್ಸಿರ್ತಾರ. ವಿಸಿಟಿಂಗ್ ಹಾಲ್ ಬೇರೆ, ಡೈನಿಂಗ್ ಹಾಲ್ ಬೇರೆ, ಕಿಚನ್ ಬೇರೆ, ಸ್ಟೋರ್ ರೂಮ್ ಬೇರೆ, ಡ್ರೆಸ್ಸಿಂಗ್ ರೂಮ್ ಬೇರೆ. ಆದ್ರೆ ಆ ಮನ್ಯಾಗ ದೇವ್ರ ಮನೆ ನೋಡ್ರಿ, ಎಲ್ಲರೂ ಇಟಕ್ಕಳ ಮೂಲ್ಯಾಗ ಒಂದು ಡಬ್ಬ್ಯಾಗ ಇಟ್ಟಿರ್ತಾರೆ ದೇವ್ರು. ದೇವ್ರಿಗೆ ಜಾಗನೇ ಇಲ್ಲ ಮನ್ಯಾಗ. ಯಾಕೆ? ದೇವರ ಬ್ಯಾಸರಾಗ ನಿಮಗೆ. ಧರ್ಮದ ಆಚರಣೆಗಳಿಲ್ಲ, ದೇವರ ಪೂಜೆ ಬೇಡ, ದೇವರ ಪುನಸ್ಕಾರ ಬೇಡ. ಹಿಂದೆಲ್ಲ ಮನಿ ಒಳಗ ನಿತ್ಯವೂ ಕೂಡ ಜಂಗಮರನ್ನ ಮನೆ ಕರೆಸಿ ಕರ್ಣಪಾದಕ್ಕೆ ತಗೊಂಡು ಪೂಜೆ ಪುನಸ್ಕಾರ ಮಾಡಿ ಆಮೇಲೆ ಪ್ರಸಾದ ಮಾಡ್ತಾ ಇದ್ರು. ದಿನ ಕರೀದ ಕಮ್ಮಾತು, ಸೋಮವಾರಕ್ಕೊಮ್ಮೆ ಕರೆಯಕತ್ರು. ಒಂದಿಷ್ಟು ದಿನ ಸೋಮವಾರಕ್ಕೊಮ್ಮೆ ಕರೆಯಕತ್ರು, ಸೋಮವಾರಕ್ಕೊಮ್ಮೆ ಕರೀದು ಬಿಟ್ರು. ಅಮಾವಾಸ್ಯೆ ಹುಣ್ಣಿಮೆ ಕರೆಯಕತ್ರು. ಮತ್ತೊಂದಿಷ್ಟು ದಿನ ಅಮಾವಾಸ್ಯೆ ಹುಣ್ಣಿಮೆ ಆದ್ಮೇಲೆ ವರ್ಷಕ್ಕೊಮ್ಮೆ ಶಿವರಾತ್ರಿಗೆ, ಯುಗಾದಿ ಕರೆಯಕತ್ರು. ಈಗ ಶಿವರಾತ್ರಿಗೊಮ್ಮೆ ಕರೀತಾರ ಬಿಡ್ತಾರ ಗೊತ್ತಿಲ್ಲ. ಇವರ ಲಿಂಗ ಹಿಡಿದು ಪೂಜೆ ಮಾಡಕತ್ತಾರ. ಈಗ ಮನ್ಯಾಗ ಸಾಂಗಳ ಬರೋದು ಬೇಡ, ನಮ್ಮ ಮನೆಗೆ ಹಾಕಿರ್ತಾರ. ಪೂಜೆಯ ಮನಸ್ಥಿತಿ, ಭಾವನೆ ಭಗವಂತನೊಳಗೆ ಅರ್ಪಣೆ ಮಾಡಿದಾಗ ಪೂಜೆಯ ಪ್ರತಿಫಲ ಸಿಗ್ತದೆ. ಒಂದಿಷ್ಟು ಮನಸ್ಸುಗಳು ನೋಡ್ಬೇಕು. ಇಲ್ಲಿ ದ್ಯಾಮೋಗ ಮಂಗಳಾರತಿ ಮಾಡ್ತಿರ್ತಾಳ, ಅಲ್ಲಿ ಕಲ್ಲವ್ ಹೇಳ್ತಾಳ, ಪುಟ್ಟಕ್ಕನ ಮಕ್ಕಳು ನೋಡಿದ್ದೆ ನಿನ್ನೆ ಧಾರಾವಾಹಿ ಏನಾಗಿತ್ತು ಹೇಳಿ ನನಗಂತಾಳ. ಇಲ್ಲಿ ಕಲ್ಮೇಶ್ವರಿಗೆ ಮಂಗಳಾರತಿ ಮಾಡ್ತಿರ್ತಾನ ಬರಮಪ್ಪ, ಅಲ್ಲಿ ಬಸಪ್ಪ ಬಡ್ಡಿ ಕೊಟ್ಟಿಲ್ಲ ನೋಡಿ, ಬಡ್ಡಿ ಮಗ ಬಡ್ಡಿ ಇಸ್ಕೊಂಡ್ ಬರ್ತ. ಆ ಕಲ್ಮೇಶಿಗೆ ಬೈತಾನೋ ಏನ್ ಬಡ್ಡಿ ಕೊಡ್ಲಾರ್ದಂಗೆ ಬೈತಾನೋ ಗೊತ್ತಿಲ್ಲ. ದೇಹ ಒಂದು ಕಡೆಗೆ, ಮನಸ್ಸು ಒಂದು ಕಡೆಗೆ ಇರಬಾರ್ದು ಅಂತ ಹೇಳ್ತಾರೆ. ಶರಣರ ಜೀವನದಲ್ಲಿ ದೇಹ ಒಂದು ಕಡೆಗೆ, ಮನಸ್ಸು ಒಂದು ಕಡೆಗೆ ಇಟ್ಟರೆ ಅದು ಶರಣರ ಜೀವನ ಅಲ್ಲ. ತನು ಮುಟ್ಟಿ, ಮನ ಮುಟ್ಟಿ, ಭಾವ ಮುಟ್ಟಿ ತಮ್ಮನ್ನ ತಾವು ಅರ್ಪಣೆ ಮಾಡ್ಕೊಳ್ತಕ್ಕಂಥದ್ದು ಭಗವಂತನೊಳಗೆ. ಅದಕ್ಕೆ ಹೇಳ್ತಾರೆ ಹರ ಪೂಜೆ ಗುರು ಸೇವೆ. ನೀವು ಎಲ್ಲ ಪೂಜೆ ಮಾಡ್ತೀರಿವ? ತಾಯಿ ದೇವ್ರ ಪೂಜೆ ಮಾಡ್ತೀರಿ? ನೀವು ಮಾಡ್ತೀರ? ನಿಮ್ಮ ಗಂಡದೇವ್ರು ಮಾಡ್ತಾರ? ನೀವು ಮಾಡ್ತೀರಿ, ಹುಡುಗರು ಮಾಡ್ತೀರಿ. ಇಲ್ಲಿ ಅಣ್ಣಂದ್ರ ಸಂಖ್ಯೆ ಬಹಳ ಕಡಿಮೆ ಅದ. ಇಲ್ಲಿ ಈ ದೇವ್ರ ಪೂಜೆ ಮಾಡಕ್ಕೆ ಏನೇನ್ ತಗೊಂಡ್ಕೊಂಡಿರ್ತಿರುವ, ಪೂಜೆ ಮಾಡಕ್ಕೆ ಏನೇನ್ ಬೇಕಾಗ್ತಾವ್ರಿ? ಏನೇನ್ ಬೇಕ್ರಿ? ಹೂವು, ಪತ್ರಿ, ಊದಿನ ಕಡ್ಡಿ, ಬಾಳೆಹಣ್ಣು, ತೆಂಗಿನಕಾಯಿ, ಕರ್ಪೂರ, ನೀರು, ಮತ್ತೇನೇನ್ ಬೇಕ್ರಿ? ಪತ್ರಿ, ಇವೆಲ್ಲ ಬೇಕು. ದೇವ್ರ ಪೂಜೆ ಪ್ರಾರಂಭಕ್ಕೆ ಮೊದಲಿಗೆ ಏನ್ ಬೇಕ್ರಿ? ಪೂಜೆ ಚಾಲೂ ಮಾಡೋದು ಎದರಿಂದ ಚಾಲೂ ಮಾಡ್ತೀರಿ?
ಪ್ರಾರಂಭಕ್ಕೆ ಏನ್ ಬೇಕು ನಮ್ಗೆ? ಮೊದಲಿಗೆ ನೀರು ಬೇಕು. ಏನ್ ಬೇಕ್ರಿ? ನೀರು. ನೀರಿಂದ ತೊಳೆದ ಮೇಲೆ ಪೂಜೆ ಹೌದಿಲ್ಲ? ಮೊದಲಿಗೆ ಪೂಜೆಗೆ ಏನ್ ಬೇಕು? ನೀರು ಬೇಕು. ದೇವರ ಪೂಜೆಗೆ ಮೊದಲು ನೀರು ಬೇಕು. ನೀರಿಕ್ಕಿಂತ ಮೊದಲ ನೀ ಇರ್ಬೇಕು, ಆಮೇಲೆ ನೀರು ಬೇಕು. ನೀನ ಇಲ್ಲ ಅಂದ್ರೆ ನೀರು ತಗೊಂಡು ಏನ್ ಮಾಡ? ಮೊದಲ ನೀ ಇರು, ಆಮೇಲೆ ನೀರು. ನೀನ ಇಲ್ಲಾಂದ್ರೆ ನೀರು ತಗೊಂಡು ಏನ್ ಮಾಡಾವದಿ? ಪಂಚಾಮೃತ ತಗೊಂಡು ಏನ್ ಮಾಡಾವದಿ? ನಿನ್ನ ದೇಹ ಒಂದು ಕಡೆಗೆ, ಮನಸ್ಸು ಒಂದು ಕಡೆಗೆ ಇರೋದಲ್ಲ. ನೀ ಮೊದಲಲ್ಲಿ ಇರಬೇಕು, ಆಮೇಲೆ ನೀರು, ಹಾಲು, ಪಂಚಾಮೃತ ಎಲ್ಲವೂ ಕೂಡ ನಡೀತದೆ. ಒಂದಿಷ್ಟು ಮಂದಿ ಪೂಜೆ ಮಾಡೋದು ಅಂತಂದ್ರೆ ದೊಡ್ಡ ಕತಿರಿ. ಈ ಪ್ಯಾಟಿ ಕಡೆ ಒಂದಿಷ್ಟು ಮಂದಿ ಮುಂಜಾನೆ ವಾಕಿಂಗ್ ಅಂತ ಹೋಗ್ತಾರೆ. ವಾಕಿಂಗ್ ಇವ್ರು ವಾಕಿಂಗ್ ಹೋಗಂಗಿಲ್ರಿ. ದೇವರಾಣಿ ಮಾಡಿ ಹೇಳ್ತೀನಿ, ಇವ್ರು ಮಂದಿ ಮನೆಗೆ ಕಂಪೌಂಡರ್ ಹೂ ಹರ್ಕೊಂಬರಕ್ ಹೋಗಿರ್ತಾರೆ. ಇವ್ರು ಮುಂಜಾನೆ ವಾಕಿಂಗ್ ಅಂತ ಹೋಗುದ್ರೆ ಮಂದಿ ಮನೆಯಾಗಿನ ಹೂ ಹರ್ಕೊಂಡ್ ಬರೋದು. ಇವರು ಮಂದಿ ಮನೆಯಾಗಿನ ಹೂ ಹರ್ಕೊಂಡು ಬಂದು ಇವ್ರ ಮನೆಯಾಗಿನ ದೇವ್ರಿಗೆ ಏರಿಸ್ತಾರ. ಅಥವಾ ಹೂ ಇದ್ದವ್ರು ಇವ್ರಿಗೆ ಮುಂಜಾನೆ ಹೂ ಏರಿಸ್ತಿರ್ತಾರ. ಅವ್ರು ಎದ್ದು ಕೊಡ್ಲಿ, ಅದ್ ಏನ್ ಏರಿಸ್ತಾರೆ ನಿಮಗ ಗೊತ್ತ, ನಾ ಹೇಳಕ್ ಒಲ್ಲೆ. ಇವರು ಮಂದಿ ಮನೆಯಾಗಿನ ಹೂ ಹರ್ಕೊಂಡು ಬಂದು ಇವ್ರ ದೇವ್ರಿಗೆ ಏರಿಸಿದ್ರ ಆ ಹೂ ಇದ್ದವ್ರು ಇವ್ರಿಗೆ ಬಹಳ ಚಂದ ಚಂದ ಡಿಸೈನ್ ಹೂ ಏರಿಸ್ತಾವ. ಅವ್ರು ಎದ್ದು ಕೊಡ್ಲಿ. ಅದಕ್ಕ ಯಾವ ದೇವ್ರು ಈ ಮನೆಯಾಗಿನ ದಾಸವಾಳ ಹೂ ತಂದು ನನಗೆ ಏರ್ಸಂತ ಯಾವ ಕನಸ್ನಾಗ ಬಂದು ಹೇಳ್ಯಾವ ನಿಮ್ಗೆ? ಅವ್ರ ಮನೆಯಾಗಿಂದ ಹೂ ತಗೊಂಡ್ ಬಾ, ಅವ್ರ ಮನ್ಯಾಗ ಕಡ್ಕಂಬ್ರ ಬಹಳ ಚಂದ ಬಿಟ್ಟದ್ ನೋಡು, ಹರ್ಕೊಂಡ್ ಬಾ ಅಂತ ಯಾವ ಹೇಳ್ಯಾವನು? ಇಲ್ಲ. ದೇವ್ರು ಕೇಳೋದು ನಿಮ್ಮ ವಿಧ ವಿಧವಾದಂತ ಹೂಗಳನ್ನಲ್ಲ, ನೀವು ಕೊಡುವಂತ ಬಂಗಾರ ಬೆಳ್ಳಿಯನ್ನಲ್ಲ. ಭಗವಂತ ಕೇಳೋದೇನು ಅಂದ್ರ ನಿಮ್ಮ ನಿಷ್ಕಲ್ಮಶವಾಗಿರುವಂತಹ ಭಕ್ತಿಯನ್ನ ಕೇಳ್ತಾನೆ, ಭಕ್ತಿಯನ್ನ ಕೇಳ್ತಾನೆ. ಅದಕ್ಕೆ ಬಸವಣ್ಣವ್ರು ಬರೆದ್ರು, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ನುಡಿಸಿದ ರಾವಣನಿಗೆ ಅರೆಯಾಯುಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮನಃ ಶಿರ ಹೋಯಿತು. ನಾದಪ್ರಿಯನು ಅಲ್ಲ, ವೇದಪ್ರಿಯನು ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಎಲ್ಲಿ ಭಕ್ತಿ ಇರ್ತದೋ ಅಲ್ಲಿ ಭಗವಂತನೇ ಒಲದು ಬರ್ತಾನೆ. ಅದಕ್ಕ ನಿಷ್ಕಲ್ಮಶವಾಗಿರುವಂತಹ ಭಕ್ತಿಯನ್ನು ಬೇಡ್ತಾನೆ ವಿನಃ ಭಗವಂತ ಮತ್ತೇನು ಬೇಡೋದಿಲ್ಲ. ಅವನಿಗೆ ನಮ್ಮನ್ನ ನಾವು ಅರ್ಪಣೆ ಮಾಡ್ಕೊಂಡು ಬಿಟ್ರೆ ಸಾಕು, ಎಲ್ಲವನ್ನ ಕೊಡ್ತಾನೆ, ನಮ್ಮ ಜೀವನವನ್ನು ದಡವನ್ನ ಮುಟ್ಟಿಸ್ತಾನೆ. ಆದ್ರ ನಾವು ಢಾಂಬಿಕ ಭಕ್ತಿಯನ್ನ ಮಾಡ್ತಾ ಇದ್ದೇವೆ. ತೋರಿಕೆಯ ಭಕ್ತಿ ಆಗಕತ್ತದ. ಯಾರೋ ಹೊಗಳ್ತಾರ, ಯಾರೋ ನೋಡ್ತಾರ, ಏನೋ ಮಾಡ್ತಾರ ಅಂತಕ್ಕಂತಹ ತೋರಿಕೆಯ ಭಕ್ತಿ, ಚಟದ ಭಕ್ತಿ ಆಗ್ಬಾರ್ದು ಅಂತ. ಚಟದ ಭಕ್ತಿ. ಒಬ್ಬ ಹೆಣ್ಮಗಳು ಈ ಬೀಸುಕಲ್ನಾಗ ಜೋಳ ಬೀಸ್ಕೋದ್ ಕುಂತಿದ್ಲಂತ. ಬೀಸುಕಲ್ ಅದಾವನ್ರಿ ನಿಮ್ಮ ಮನ್ಯಾಗ? ಈಗೆಲ್ಲ ಮಿಕ್ಸರ್ ಬಂದಾವ್ ಬಿಡ್ರಿ. ಈಗ ಬೀಸುಕಲ್ ಯಾರ ಮನ್ಯಾಗೂ ಇಲ್ಲ. ಮೊದಲ ಕಲ್ಲು ಕೊಡ್ತಿದ್ರಂತ ಬೀಸಾಕ್. ಆ ಕಲ್ಲು ಕೊಟ್ಟ ಹೆಣ್ಮಕ್ಳು ಹಾಡ್ತಿದ್ರಂತ, ಕಲ್ಲು ಕೊಟ್ಟವಾಗ ಎಲ್ಲ ಭಾಗ್ಯವು ಬರಲಿ, ಬಂಗಾರ ಪಲ್ಲಕ್ಕಿಯೊಳಗ ಮಗ ಬರಲಿ ಅಂತ ಹಾಡ್ತಿದ್ರು. ಈಗ ಏನ್ ಹಾಡ್ತಾರ ಅಂದ್ರ, ಮಿಕ್ಸರ್ ಕೊಟ್ಟವಾಗ ಎಲ್ಲ ಭಾಗ್ಯವು ಬರಲಿ, BMW ಕಾರ್ನ್ಯಾಗ ಮಗ ಬರಲಿ ಅಂತ ಈಗ ಹಾಡ್ತಾರ. ಅದಕ್ಕೆ ಅವ್ ಹೆಣ್ಮಗಳು ಬೀಸುಕಲ್ಲ ಬೀಸ್ಕೋಂತ ಕಟ್ಟಿ ಮೇಲ ಮನಿ ಪಡ್ಸಾಲ್ಯಾಗ ಹಿಂಗ ಜೋಳ ಬೀಸ್ಕೋಂತ ಕುಂತಿದ್ಲಂತ. ಈಗೆಲ್ಲ ಮೊಬೈಲ್ ಬಂದಾವ್, ಟಿವಿ ಬಂದಾವ್. ಆದ್ರೆ ಅವಾಗ ಒಬ್ಬ ಹೆಣ್ಮಗಳು ಬೀಸುಕಲ್ ಬಿಸ್ಕೋಂತ ಹಾಡ ಹಾಡ್ಕೋಂತ ಬೀಸಾಕತ್ತಿದ್ಲಂತ. ಏನಂತ ಹಾಡಕತ್ತಿದ್ಲು? ಕಲ್ಯಾಣದಯ್ಯ ಕಲಬುರ್ಗಿ ಅಯ್ಯ ನಮ್ಮನೆಗೆ ಬಂದು ಉಂಡೋಗಯ್ಯ, ಕಲ್ಯಾಣದಯ್ಯ ಕಲಬುರ್ಗಿ ಅಯ್ಯ ನಮ್ಮನೆಗೆ ಬಂದು ಉಂಡೋಗಯ್ಯ, ನಮ್ಮನೆಗೆ ಬಂದು ಉಂಡೋಗಯ್ಯ ಅಂತೇಳಿ ಹಾಡ್ಕೋಂತ ಬೀಸಾಕತ್ತಿದ್ಲು. ಅದ ಟೈಮ್ ಕಲ್ಯಾಣದ ಕಡೆ ಒಬ್ಬ ಶರಣರಾಕಿ ಮನೆ ಮುಂದನ ಹೊಂಟಿದ್ರಂತ. ಮೊದ್ಲ ಹೊಟ್ಟೆ ಹಸ್ತಿತ್ತು ಸ್ವಾಮಿಗಳಿಗೆ. ಯಾವಾಗಿಕ್ಕೆ ಹಾಡ ಕೇಳ್ತೋ ಪಟ್ನ ಒಳಗೆ ಬಂದ್ರಂತ ಸ್ವಾಮಿಗಳು. ಹಾಡ ಕೇಳಿದ ತಕ್ಷಣ ಸ್ವಾಮಿಗಳು ಒಳಗೆ ಬರೋಣಾಕಿ ಜೋಳ ಬೀಸುದು ಬಿಟ್ಟು ಬೀಸುಕಲ್ಲಿ ಊಟ ತಗೊಂಡು ಎದ್ದು ನಿಂತ್ಲಂತ ಮೇಲೆ. ಯಾಕೋ ಸ್ವಾಮಿ ಒಳಗೆ ಬಂದಂತೆ. ಅವಾಗ ಸ್ವಾಮಿಗಳು ಅಂದ್ರಂತ, ತಾಯಿ ನೀ ಹಾಡ ಹಾಡೋದು ಕೇಳಿ ಒಳಗೆ ಬನ್ನಿವ. ಏನು ಹಾಡಿದ್ನಿ? ಕಲ್ಯಾಣದಯ್ಯ ಕಲಬುರ್ಗಿ ಅಯ್ಯ ನಮ್ಮನೆಗೆ ಬಂದು ಉಂಡೋಗಯ್ಯ ಅಂತ ಹಾಡಿದೇವ, ಅದಕ್ಕೆ ನಾ ಉಣ್ಣಾಕ್ ಬಂದಿನೇವ ನಿನ್ನ ಮನೆಗೆ ಅಂದ್ರ ಸ್ವಾಮಿಗಳು. ಅದಕ್ಕಾಕಿ ಜೋಳ ಬೀಸು ಹೆಣ್ಮಗಳು ಅಂದ್ಲಂತ, ಸ್ವಾಮಿ ನಾ ಹಾಡಿನಿ ನನ್ನ ಚಟಕ್ಕ, ನೀ ಹೋಗಿ ನಿನ್ನ ಮಠಕ್ಕೆ ಅನ್ಲಂತ. ಅದಕ್ಕೆ ಚಟಕ್ಕಾಗಿ ಭಕ್ತಿ ಮಾಡೋದಾಗ್ಬಾರ್ದು, ಯಾರೋ ಹೇಳ್ತಾರಂತ ಮಾಡೋದಾಗ್ಬಾರ್ದು. ನಾವು ಮಾಡಿರುವಂತ ಭಕ್ತಿ, ನಾವು ಮಾಡಿರುವಂತ ಸೇವೆಯನ್ನ ಯಾರು ನೋಡದೇ ಇದ್ರು ಕೂಡ ಗದ್ದಿಗೆ ಒಳಗೆ ಕುಂತಂತ ಕಲ್ಮೇಶ್ವರ ನೋಡಿರ್ತಾನೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಿರ್ಬೇಕು. ದೃಢದಿಂದ ದುಡಿದವನಿಗೆ ದುಡಿದಷ್ಟು ಕೂಲಿ. ಪ್ರಾಮಾಣಿಕವಾಗಿ ಯಾರೋ ಕಾಯ ವಾಚ ಮನಸ ದುಡಿತಾರೆ
ಅವ್ರಿಗೆ ಕಲ್ಮೇಶ್ವರ ಏನು ಬಿಡಿರ್ತಾರೆ ಅದನ್ನು ಕೊಟ್ಟೇ ಕೊಡ್ತಾನೆ. ಬೇಕಾದ್ರೆ ನೀವು ಸಂಕಲ್ಪ ಮಾಡ್ರಿ. ನೀವು ಈ ವರ್ಷ ಹೃದಯ ತುಂಬಿ ಮನಸಾರೆ ಯಾರ ಒತ್ತಡಕ್ಕೂ ಮಣಿಯದೆ ಹೃದಯ ತುಂಬಿ ಕಲ್ಮೇಶ್ವರನ ಜಾತ್ರೆಗೆ ಕೊಟ್ಟಿದ್ದ ಆದ್ರೆ 3 ವರ್ಷ ತುಂಬುದ್ರೊಳಗೆ ಅದ್ರ 3 ಪಟ್ಟು ಕೊಡ್ಲಿಲ್ಲ ಅಂತಂದ್ರೆ ಕಲ್ಮೇಶ್ವರ ಇದ್ದದ್ದು ಕೂಡ ಶಕ್ತಿ ಇವತ್ತು ಜಗತ್ತಿಗೆ ಗೊತ್ತಾಗ್ತದೆ ಅಂತಕ್ಕಂಥದ್ದು. ಹೀಗಾಗಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತ್ತನ ಬೇಡ ಮುಂದೆ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ ಅಂತ ಹೇಳಿದ್ವಿ. ಕೊಡುವ ಭಾವ ಒಂದಿಷ್ಟು ಹೃದಯ ತುಂಬಿರ್ಬೇಕು. ದಾನ ಹೆಂಗಿರ್ಬೇಕು ಅಂತಂದ್ರ ಈ ದಾನ ಅನ್ನುವಂತ ವಿಷಯ ಬಂದಾಗ ನಾವು ದಾನ ಸೂರ ಕರ್ಣನನ್ನ ನೆನಪು ಮಾಡ್ಕೊಳ್ತೇವೆ. ಒಂದು ದಿನ ಕರ್ಣ ಮಹಾರಾಜ ತನ್ನ ಅರಮನೆ ಮುಂದ ತನ್ನ ಶೇವಿಂಗ್ ಅನ್ನ ಗಡ್ಡ ಮಾಡ್ಕೋತ ಕುಂತಿರ್ತಾನಂತ. ಒಬ್ಬ ಬ್ರಾಹ್ಮಣ ವ್ಯಕ್ತಿ ಬರ್ತಾನ. ಯಾರ ಕಡೆಗೆ? ಕರ್ಣ ಮಹಾರಾಜನ ಕಡೆಗೆ. ಕರ್ಣ ಮಹಾರಾಜರೇ, ನನ್ನ ಮಗಳ ಮದುವೆ ಫಿಕ್ಸ್ ಆಗಿದ್ರಪ್ಪ, ನಾನು ಆರ್ಥಿಕವಾಗಿ ಬಹಳ ಬಡವ ಇದ್ದೀನಿ, ಅದಕ್ಕೆ ಒಂದಿಷ್ಟು ಏನಾದರೂ ದಾನ ಮಾಡ್ರಿ ಅಂದಾಗ ಬಲಗೈಯಾಗ ಬ್ಲೇಡ್ ಇರ್ತದ, ಎಡಗೈಯಾಗ ಅಲ್ಲೇ ಮುಂದೊಂದು ಬಂಗಾರದ ಚರಿಗೆ ಒಳಗೆ ನೀರು ತುಂಬಿರ್ತಕ್ಕಂಥ ಚರಿಗೆ ಇರ್ತದ. ಕರ್ಣ ಮಹಾರಾಜ ಎಡಗೈಯಿಂದ ಚರಿಗೆಯನ್ನು ಎತ್ತಿ ಕೊಡ್ಲಿಕ್ಕೆ ಹೋಗ್ತಾನೆ. ಅವಾಗ ಬ್ರಾಹ್ಮಣ ವ್ಯಕ್ತಿ ಹೇಳ್ತಾನ, ಮಹಾರಾಜರ, ನನ್ನ ಮಗಳು ಮಂಗಲ ಕಾರ್ಯಕ್ಕೆ ನೀವು ದಾನ ಕೊಡಕತ್ತೀರಿ, ಅದಕ್ಕೆ ಎಡಗೈಯಿಂದ ಕೊಡಬೇಡ್ರಿ, ಬಲಗೈಯಿಂದ ಕೊಡ್ರಿ ಅಂದಂತವ. ಅವಾಗ ಮಹಾರಾಜರು ಅಂದ್ರಂತ, ಏ ಹುಚ್ಚ, ನನಗ ಕೊಡಬೇಕಂತ ಭಾವ ಬಂದ್ಬಿಟ್ಟೈತು, ಎಡಗೈ ಆದ್ರೇನು ಬಲಗೈ ಆದ್ರೇನು? ಮನಸ್ಸು ಅನ್ನೋದು ಮಂಗ್ಯ, ಎಡಗೈಯಿಂದ ಬಲಗೈಗೆ ಬರುವುದ್ರಾಗ ನನಗೆ ಕೊಡಬಾರದಂತ ಮನಸ್ಸು ಬಂದ್ರೆ ಅವಾಗೇನು ಮಾಡಾವದಿ ನೀನು? ಮನಸ್ಸು ಅನ್ನೋದು ಮಂಗ್ಯ, ಗಾಳಿಗಿಂತಲೂ ಕೂಡ ವೇಗವಾಗಿ ಹೋಗ್ತಕ್ಕಂಥದ್ದು ಮನಸ್ಸು, ಚಂಚಲ ಮನಸ್ಸು. ಈ ಮನಸ್ಸನ್ನ ನಾವು ನಮ್ಮ ಹಿಡಿತದೊಳಗ ಹಿಡ್ಕೊಳ್ಳಿಲ್ಲ ಅಂತಂದ್ರ ನಮ್ಮನ್ನು ಹೆಂಗೆ ಬೇಕು ಹಂಗೆ ಕುಣಿಸ್ತದ. ಅದಕ್ಕೆ ಏನಂದ್ರು, ಮನಸ್ಸು ಎಂಬುದು ಮಂಗ್ಯ ಅಂತ ಕರೆದ್ರು. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಇಲ್ಲೇ ಕುಂತಂಗಿರ್ತದ್ರಿ ಮನುಷ್ಯನ ದೇಹ, ಅದ್ರ ಮನಸ್ಸು. ಆಗ್ಲೇ ನಮ್ಮವ್ ಖರ್ಚಿಕಾಯಿ ಮಾಡ್ಯಾಳ ಅಂತ ಅಡಿಗೆ ಮನೆ ಕಡೆ ಹೋಗೇ ಬಿಟ್ಟಿರ್ತೈತೆ ಹಂಗ. ಹೌದಾ? ನಿಮ್ಮ ಮನಸ್ಸು ಇಲ್ಲೇ ಅದಾವ, ಏನು ಅಡಿಗೆ ಮನೆಗೆ ಹೋಗ್ಯಾವ? ಈಗ ಅಡಿಗೆ ಮಾಡಿದ ಕಡೆ ಒಂದಿಷ್ಟು ಮನಸ್ಸು ಹೋಗ್ಯಾವು, ಒಂದಿಷ್ಟು ಟಿವಿ ಕಡೆ ಹೋಗ್ಯಾವು, ಒಂದು ಕಡೆ ಮನ್ಯಾಗಿಟ್ಟು ರೊಕ್ಕದ ಕಡೆ ಹೋಗ್ಯಾವು, ಬಂಗಾರ ಚೈನ್ ಅಲ್ಲಿ ಇಟ್ಟಿದ್ದೇವ, ಯಾರು ಹೊತ್ಕೊಂಡು ಹೋದ್ರೆ ಏನಂತ ಅಲ್ಲೊಂದಿಟ್ಟು ಹೋಗ್ಯಾವು, ಫೋನ್ಯಾಗ ಯಾರ್ಯಾರು ಫೋನ್ ಮಾಡಿರಲಿಲ್ಲ ಅಂತೇಳಿ ಅಲ್ಲೊಂದಿಷ್ಟು ಮನಸ್ಸು ಹೋಗ್ಯಾವು. ಹಿಂಗ ಮನಸ್ಸು ಅಂತಕ್ಕಂಥದ್ದು ಮಂಗ್ಯ ಇದ್ದಂಗ. ಆ ಮನಸ್ಸನ್ನ ನಿಗ್ರಹಿಸ್ಕೊಂಡಿರ್ತಕ್ಕಂಥವ್ರು ಶರಣರು, ತಮ್ಮ ಹಿಡಿತದೊಳಗೆ ಹಿಡ್ಕೊಂಡು ಜೀವನವನ್ನು ನಡೆಸಿದ್ರು. ಹೀಗಾಗಿ ಮನಸ್ಸನ್ನು ನಿಮ್ಮೊಳಗೆ ಹಿಡ್ಕೊಳ್ರಿ, ಅವಾಗ ನೀವು ಕೂಡ ಶ್ರೇಷ್ಠ ಶರಣರಾಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು, ಶ್ರೇಷ್ಠ ಶರಣರಾಗ್ಲಿಕ್ಕೆ ಸಾಧ್ಯ. ಚಂಚಲವಾದಂತ ಮನಸ್ಸು ಮುಂಜಾನೆ ಕೊಡ್ಬೇಕಂತ ಹೇಳಿಸ್ತದ್ರಿ, ಸಂಜೆಗೆ ಬೇಡ ಅನಿಸ್ಬಿಡ್ತದೆ. ಇದೆಲ್ಲ ನೋಡಿ ಬಹಳ ಚಂದ ಐತಡಿ ಅಂತೇಳಿ ಅಂದು ಮನೆಯಿಂದ 500 ರೂಪಾಯಿ ಇಟ್ಕೊಂಡು ಬಂದಿರ್ತಾನ್ರಿ ಕೊಡ್ಬೇಕಂತೇಳಿ. ಯಾವಾಗ ಇಲ್ಲಿ ಬಂದು ನೋಡಿದ್ನು 500 ಭಾಳ ಆಗ್ತದೆ ತಡಿ, ಒಂದು 300 ಕೊಡೋಣ ಅಂತೇಳಿ ಮತ್ತೆ ಚಿಲ್ಲರ ಮಾಡ್ತಾರೆ. ಮತ್ತೆ ಅವು 50 ಚಿಲ್ಲರ ಮಾಡಿಸಿ ಅವ್ರ ರೊಕ್ಕ ತಗೊಂಡು ಕಿಸದಾಗ ಇಟ್ಕೊತಾನ. ಇನ್ನೇನ ಪಟ್ಟಿ ಬರ್ಕೊಳ್ಳೋರ ಕಡೆ ಹೋಗ್ಬೇಕು ಅನ್ನೋದ್ರಾಗ 300 ಭಾಳ ಆಗ್ತದೆ ತಡಿ, ಒಂದು 100 ಕೊಟ್ಟರೆ ಸಾಕು. ಮತ್ತೆ ಎಲ್ಲರೂ 100 ಬರ್ಸಾಕತ್ತಾರೆ, ನಂದು 100 ಕೊಡೋದು. ಬರೋದು ಮನಸ್ಸಿನಾಗ ಏನು ಇಟ್ಕೊಂಡ್ ಬಂದಾನ, 500 ಕೊಡ್ಬೇಕಂತ ಬಂದಾನ. ಇಲ್ಲಿ ಬರ್ಸೋದ್ರಾಗ ಎಷ್ಟು ಬಂದೈತಿ, 100ಕ್ಕೆ ಬಂದಾನ. ಅಲ್ಲಿ 100 ರೂಪಾಯಿ ಕೊಡೋದ್ರೊಳಗನ ಅಲ್ಲಿ ಯಾರೋ 10 ರೂಪಾಯಿ 20 ರೂಪಾಯಿ ಬರ್ಸೋದ್ ನೋಡಿ ಮತ್ತೆ ಮನಸ್ಸು ಚೇಂಜ್ ಆಯ್ತು. ಇವ್ರು 10 ಕೊಡಾಕತ್ತಾರ, ನಾವು ಒಂದು 5 ರೂಪಾಯಿ ಕೊಟ್ರೆ ನಡೀತದೆ ತಡಿ ಅಂತ ಮತ್ತೆ ಚಿಲ್ಲರಾಕ್ ಬಂದಾನ. ಅವ ಕೊಡ್ಬೇಕಂತ ಬಂದಿದ್ದು 500, ಕೊಟ್ಟು ಹೋಗಿದ್ದು 5 ರೂಪಾಯಿ, ಚಿಲ್ಲರ ಆಗಿಬಿಟ್ಟ. ಅದಕ್ಕ ಮನಸ್ಸು ಹೇಳ್ದಂಗ ಕುಣಿದು ಹೋದ್ರ ಮನಸ್ಸು ದಾರಿ ತಪ್ಪಿಸಿಬಿಡ್ತದ. ಅದಕ್ಕೆ ಭಗವಂತನನ್ನು ನಂಬಿ ಹೋದ್ರ ನಮ್ಮ ಜೀವನದ ದಡವನ್ನು ಮುಟ್ಟಿಸಿಬಿಡ್ತಾನ ಕಲ್ಮೇಶ್ವರ ಅಂತಕ್ಕಂಥದ್ದು. ಹೀಗಾಗಿ ಶರಣರ ಜೀವನದಲ್ಲಿ ಪ್ರತಿಯೊಂದಕ್ಕೂ ಕೂಡ ಆಸೆ ಆಮಿಷಗಳಿಲ್ಲದೆ ಅಂದೇ ದುಡಿದು ಅಂದೇ ಕಾಯಕವನ್ನು ಮಾಡಿ ಹಾಗೇ ದಾಸವನ್ನು ಮಾಡ್ತಕ್ಕಂಥದ್ದು, ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ದಾನದ ಗುಣವನ್ನು ಅತಿ ಹೆಚ್ಚು ಮನುಷ್ಯನಾದವನು ಬಳಸ್ಕೊಳ್ಬೇಕಾಗ್ತದೆ. ಇದೇ ಕಾಲಘಟ್ಟದೊಳಗೆ 19ನೇ ಶತಮಾನದೊಳಗೆ ಶಿರಸಂಗಿ ಲಿಂಗರಾಜರು ಅಂತ ಆಗಿ ಹೋಗ್ತಾರ. ಶಿರಸಂಗಿ ಲಿಂಗರಾಜರು ಅಂತಂದ್ರೆ ಇವತ್ತು ಕರ್ನಾಟಕ ಲಿಂಗಾಯತ ಎಜುಕೇಶನ್ ಸೊಸೈಟಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದದ ಅಂತಂದ್ರ ತಮ್ಮ ಇಡೀ ಆಸ್ತಿಯನ್ನೇ ಲಿಂಗಾಯತ ಎಜುಕೇಶನ್ ಸೊಸೈಟಿಗೆ ದಾನವಾಗಿ ಕೊಟ್ಟವ್ರು ಯಾರು ಅಂತಂದ್ರೆ ಶಿರಸಂಗಿ ಲಿಂಗರಾಜರು ಇಡೀ ಆಸ್ತಿಯನ್ನು ಕೊಟ್ಟರು. ಇವತ್ತು ಎಜುಕೇಶನ್ ಸೊಸೈಟಿ ಇಷ್ಟು ದೊಡ್ಡದಾಗಿ ಬೆಳೆಯಕ ಲಿಂಗರಾಜ ದೇಸಾಯಿಯವರು ಕಾರಣಕರ್ತರಾಗ್ತಾರೆ.
ಅಂತಹ ಶಿರಸಂಗಿ ಲಿಂಗರಾಜರ ಜೀವನದಲ್ಲಿ ಒಂದು ಘಟನೆ ನಡೀತದೆ, ಬಹಳ ಅದ್ಭುತವಾದಂತಹ ಘಟನೆ. ಒಂದು ಮಾವಿನ ತೋಟದೊಳಗ ಒಂದು ಘಟನೆ ನಡೀತದ. ಆ ಘಟನೆ ಏನಾಗ್ತದೆ, ಶಿರಸಂಗಿ ಲಿಂಗರಾಜರ ಬದುಕಿನೊಳಗೆ ಏನಾಗ್ತದ ಅಂತಂದ್ರ, ಸಾಯಂಕಾಲದ ಸಮಯ ವಾಕಿಂಗ್ ಮಾಡಬೇಕು, ಒಂದಿಷ್ಟು ವಾಯು ವಿಹಾರಕ್ಕೆ ಹೋಗ್ಬೇಕಂತ ಬರ್ತಾರ. ಮನೆಯ ಪಕ್ಕದೊಳಗೆ ಒಂದು 6 ಎಕರೆ ಮಾವಿನ ತೋಟ. ಆ ಮಾವಿನ ತೋಟದಾಗ ಒಂದು 150-200 ಜನ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಎಲ್ಲಿ? ಮಾವಿನ ತೋಟದೊಳಗೆ. ಆ ಕೆಲಸಗಾರರು ಬಂದವರು ಬರೋ ಮುಂದೆ ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು. ಅದರಾಗ ಒಂದು ಹುಡುಗ ಮಾವಿನ ಗಿಡದಾಗ 2 ಮಾವಿನ ಹಣ್ಣು ಕಂಡು ಅವಂಗ ಹಣ್ಣು ತಿನ್ಬೇಕಂತ ತಿಳ್ಕೊಂಡು ಕಲ್ಲು ತಗೊಂಡ ಹಣ್ಣಿಗೆ ಹೊಡ್ಯಕ್ಕೆ ಹೋದ. ಒಣ್ಣೆ ಕಲ್ಲು ತಗೊಂಡ ಭೀಷ್ ಒಗದ, ಆ ಕಲ್ಲು ಹೋಗಿ ಬಡಿಲಿಲ್ಲ. ಮತ್ತೆ 2ನೇ ಕಲ್ಲು ತಗೊಂಡ ಇನ್ನೂ ಶಕ್ತಿ ಹಾಕಿ ಹೊಡೆದ, ಅದು ಬಡಿಲಿಲ್ಲ. 3ನೇ ಕಲ್ಲರೆ ಹೊಡೆಯಬೇಕು, ಹಣ್ಣು ಕೆಡಬೇಕಂತ ಎಲ್ಲಾ ಶಕ್ತಿ ಹಾಕಿ ಆ ಕಲ್ಲು ಒಗದ. ಆ 3ನೇ ಕಲ್ಲಿಗೆ ಆ ಮಾವಿನ ಗಿಡದಲ್ಲಿರ್ತಕ್ಕಂತಹ 2 ಮಾವಿನ ಹಣ್ಣುಗಳ ಕೆಳಗೆ ಬೀಳುತ್ತಾವ. ಖುಷಿ ಆತವಂಗ. 3ನೇ ಕಲ್ಲು ಹೊಡೆದ ತಕ್ಷಣ ಮಾವಿನ ಹಣ್ಣೇನೋ ಕೆಳಗೆ ಬಿದ್ದು, ಆದ್ರೆ ಆ ಕಲ್ಲು ಹಣ್ಣನ್ನ ಕೆಡಿ ಮುಂದೆ ಹೋಗಿ ಎಲ್ಲಿ ಬಡಿತು ಅಂದ್ರ ಶಿರಸಂಗಿ ಲಿಂಗರಾಜರ ತಲೆ ಹೊಡಿತ. ಆ ಕಲ್ಲು ಯಾವಾಗ ಕಲ್ಲು ತಲೆ ಹೊಡಿತು, ರಕ್ತ ಬಂತು, ತಲೆ ಹೊಡೆದು ಹೋತು, ರಕ್ತ ಸೋರಾಕತ್ತದ. ಅಲ್ಲಿ ಕೂಡಿರುವಂತ ಕೂಲಿ ಕಾರ್ಮಿಕರೆಲ್ಲ ಓಡಿ ಬಂದ್ರು. ಯಪ್ಪ, ಯಾರೋ ನಮ್ಮ ದನಿಗೆ ನಮ್ಗೆ ಅನ್ನ ಹಾಕೋ ದೇವರಿಗೆ ಕಲ್ಲು ಹೊಡೆದ್ರು, ರಕ್ತ ಬರಾಕತ್ತದ. ಹಿಂಗ ರಕ್ತ ಬರಾಕತ್ತೈತಿ ಅಂತ ಹೇಳಿ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಾರ. ಕೂಡಿರುವಂತ ಜನ ಅಂತದ, ನಮ್ಮ ದನಿಗೆ ಇವ ಕಲ್ಲು ಹೊಡೆದಾನಂದ್ರ ಇವನ್ ಕೈ ಮುರಿರಿ, ಇವನ್ ಕಾಲು ಮುರಿರಿ, ಇವನ್ ಜೀವ ತೆಗೀರಿ ಅನ್ನಕತ್ರು. ಒಂದಿಷ್ಟು ಸಮಯ ಆದ್ಮೇಲೆ ಶಿರಸಂಗಿ ಲಿಂಗರಾಜರಿಗೆ ಎಚ್ಚರ ಆಗ್ತದೆ. ಎಚ್ಚರ ಆದ ತಕ್ಷಣ ಯಾರಿಗೆ ಹೊಡಿತೀರೋ, ಯಾರು ಜೀವ ತೆಗಿತೀರೋ, ಯಾರನ್ನ ಕೊಲ್ಲಬೇಕಂತೀರೋ ಅಂತ ಕೇಳ್ತಾರ ಶಿರಸಂಗಿ ಲಿಂಗರಾಜರು. ಅವಾಗ ಶಿರಸಂಗಿ ಲಿಂಗರಾಜರು ಹಿಂಗೆ ಕೇಳಿದ ತಕ್ಷಣ ಅಲ್ಲಿರುವಂತ ಕೂಲಿ ಕಾರ್ಮಿಕರು ಹೇಳ್ತಾರೆ, ಯಪ್ಪ, ಇವನ ನಿಮಗೆ ಕಲ್ಲು ಹೊಡೆದನ್ರಪ್ಪ, ಈ ರಕ್ತ ಬರಕ್ ಕಾರಣ ಇವನ, ಅದಕ್ಕ ಇವನ ಕೈ ಮುರಿಬೇಕು, ಕಾಲು ಮುರಿಬೇಕಂತ ಅದೀವ್ರಿ ಅಂದಾಗ, ಅಲ್ಲೋ ಕಲ್ಲು ಹೊಡೆದವ ಅವ, ಹೊಡ್ತಾ ತಿಂದವ ನಾನು, ಶಿಕ್ಷೆ ಕೊಡಕ್ ನೀವ್ಯಾರು ಅಂತ ಕೇಳ್ತಾರೆ ಶಿರಸಂಗಿ ಲಿಂಗರಾಜರು. ಶಿಕ್ಷೆ ಕೊಡಕ್ ನೀವ್ಯಾರು ಅಂದ ತಕ್ಷಣ, ಹಂಗಾರೆ ನೀವ ಶಿಕ್ಷೆ ಕೊಡ್ರಿ, ಬುದ್ಧಿ ಏನ್ ಕೊಡ್ತೀರಿ? ಎಲ್ಲರೂ ಏನು ಕೊಡ್ತಾರ, ಶಿಕ್ಷೆ ಏನು ಕೊಡ್ತಾರ ಅಂತ ಬಾಯಿ ತಕ್ಕೊಂಡು ಹಂಗ ನಿಂತಿದ್ರು. ಶಿರಸಂಗಿ ಲಿಂಗರಾಜರು ಆ ಕಲ್ಲು ಹೊಡೆದಂಥ ಹುಡುಗನಿಗೆ ಏನು ಶಿಕ್ಷೆ ಕೊಡ್ತಾರ ಅನ್ನುವಂಥ ವಿಷಯವನ್ನ ನಾಳೆ ದಿನದ ಪ್ರವಚನದಲ್ಲಿ ನೋಡೋಣ ಅನ್ನುವಂಥ ಮಾತನ್ನು ತಿಳಿಸ್ತಾ, ಅವಂಗೆ ಏನು ಶಿಕ್ಷೆ ಕೊಡ್ತಾರ, ಊರು ಹೊರಗೆ ಹಾಕ್ತಾರೋ, ಬಡಿತಾರೋ, ಜೀವ ತೆಗಿತಾರೋ, ಏನು ಮಾಡ್ತಾರ ಅನ್ನುವಂಥ ವಿಷಯವನ್ನ ನಾಳೆ ದಿನದ ಪ್ರವಚನದಲ್ಲಿ ನೋಡೋಣ ಅನ್ನುವಂಥ ಮಾತನ್ನು ತಿಳಿಸಿ, ಇವತ್ತು 4ನೇ ದಿನದ ಪ್ರವಚನದಲ್ಲಿ ತಾವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದೀರಿ. ಯುಗಾದಿ ಹಬ್ಬ ಬಂದೈತಿ. ಮನೆ ಸಾರಿಸೋದು, ಹಾಸಿಗೆ ತೊಳೆಯೋದು, ನೆಲ ಒರೆಸೋದು, ಬಣ್ಣ ಹಚ್ಚೋದ್ರಾಗನ ಕೂರಿ ಮಣ್ಣು ಬಿದ್ದು ಹೊಂಟವ ನಿಮಗೆ. ಯಾಕರಿ ಯುಗಾದಿ ಬರ್ತೈತೆ ಯವ್ವ ಅಂತೀರಿ ನೀವು. ಹಿಂಗಾಗಿ ಗಣಮಕ್ಕಳು ಹೆಣ್ಮಕ್ಳು ಎಲ್ಲರೂ ಕೂಡಿ ಅಲ್ಲಿ ಯುಗಾದಿಯ ಸ್ವಚ್ಛತೆ ಕಾರ್ಯಗಳು ನಡೆದಿರೋದ್ರಿಂದ ಜನಸಂಖ್ಯೆ ಭಾಳ ಕಡಿಮೆ ಅದ. ಹಬ್ಬಕ್ಕೆ ಬೀಜರು ಸಂಬಂಧಿಕರೆಲ್ಲ ಬರ್ತಾರ. ಹೀಗಾಗಿ ಅವರನ್ನು ಎಲ್ಲ ಕರ್ಕೊಂಡು ನೀವೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ವಿಶೇಷ ಸೂಚನೆ ಏನು ಅಂತಂದ್ರೆ, ನನಗೆ ಭಾಳ ಮಂದಿ ಅಂದರು, ಅಜ್ಜವರ ನಮ್ಮ ಮನೆಗೆ ಪಾದ ಪೂಜೆಗೆ ಬರ್ರಿ, ನಮ್ಮ ಮನೆಗೆ ಪಾದ ಪೂಜೆಗೆ ಬರ್ರಿ ಅಂತೇಳಿ. ಹೀಗಾಗಿ ಒಬ್ಬೊಬ್ಬರ ಮನೆಗೆ ಪಾದ ಪೂಜೆ ಹೋಗೋದು ಬೇಡ. ಯುಗಾದಿ ಗುರುವಾರ ಮುಗಿತೈತಿ. ಶುಕ್ರವಾರ, ಶನಿವಾರ, ರವಿವಾರ 3 ದಿನಾನು ಕೆಸರಳ್ಳಿಯ ಪ್ರತಿ ಭಕ್ತರ ಮನೆಗೂ ಹೋಗಿ ಅವರಿಗೆ ಪಾದ ಹಾಕಿ ಆಶೀರ್ವಾದ ಮಾಡಿ ಬರೋಣ ಅಂತೇಳಿ ತಿಳ್ಕೊಂಡು, ಶುಕ್ರವಾರ, ಶನಿವಾರ, ರವಿವಾರ 3 ದಿನಾನು ನಾವು ಕೆಸರಳ್ಳಿಯ ಒಂದೊಂದು ಭಾಗದೊಳಗೆ ಮನೆಗೆ ಪಾದ ಪೂಜೆಗೆ ಬರ್ತೀವಿ. ಪ್ರತಿಯೊಬ್ಬರ ಕೊರಳಲ್ಲೂ ರುದ್ರಾಕ್ಷಿ ಹಾಕ್ತೇವೆ. ಪ್ರತಿ ಮನೆಗೂ ಒಂದೊಂದು ವಿಭೂತಿ ಕೊಡ್ತೀವಿ, ಒಂದೊಂದು ವಚನದ ಪುಸ್ತಕವನ್ನು ಕೊಡ್ತೀವಿ. ಆ ಮನೆ ಬಸವ ಕಲ್ಯಾಣದ ಗೋಕುಲ ಆಗಿ ಮೆರಿಲಿ ಅಂತೇಳಿ ನಿಮ್ಮ ಮನೆಗೆ ಆಶೀರ್ವಾದವನ್ನು ಮಾಡಲಿಕ್ಕೆ, ನಿಮ್ಮ ಮನೆಗಿರುವಂಥ ದುಷ್ಟ ಶಕ್ತಿಗಳು ದೂರ ಆಗಲಿ, ನಿಮ್ಮೆಲ್ಲರ ಆಸೆ ಸಂಕಲ್ಪ ಈಡೇರಲಿ ಅಂತೇಳಿ ಕಲ್ಮೇಶ್ವರನಲ್ಲಿ ಪ್ರಾರ್ಥನೆ ಮಾಡಿ, ನಾವು ಶುಕ್ರವಾರ, ಶನಿವಾರ, ರವಿವಾರ ನಿಮ್ಮ ಮನೆಗಳಿಗೆ ಪಾದ ಪೂಜೆಗೆ ಬರ್ತೇವೆ ಅನ್ನುವಂಥ ಮಾತನ್ನು ತಿಳಿಸ್ತಾ, ವಿಶೇಷವಾಗಿ ನಮ್ಮ ಬಾಳೆಹೊನ್ನೂರಿನ ಜಗದ್ಗುರು ಮಹಾಸನ್ನಿಧಿಯವರು ಬರುವ 21ನೇ ತಾರೀಕು ಕೆಸರಳ್ಳಿಗೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ 21ನೇ ತಾರೀಕು ಬೆಳಗಿನ ಜಾವ
ಯಾವ ಬೆಳಗಿನ ಜಾವ ಅವರ ಒಂದು ಅಡ್ಡಪಲ್ಲಕ್ಕಿ ಉತ್ಸವ ಇರ್ತದೆ. ಹೀಗಾಗಿ ನಾವು ಅದನ್ನು ಗಮನಿಸಲಿಲ್ಲ ಅನಿಸ್ತದೆ. 20, 21, 22 ಶುಕ್ರವಾರ ಶನಿವಾರ ರವಿವಾರನ ಬಂದವ. ಹೀಗಾಗಿ ಸಾಧ್ಯ ಆದ್ರೆ ಶುಕ್ರವಾರ ಒಂದು ದಿನನ ಎಲ್ಲ ಮನೆಗಳಿಗೆ ಮುಗಿಸುವಂಥ ಕೆಲಸ ಮಾಡೋಣಂತ, ಅಥವಾ ಗುರುವಾರ ಒಪ್ಪಿಗೆ ಕೊಟ್ಟರೆ ಯುಗಾದಿ ದಿನಾನ ಎಲ್ಲರ ಮನೆಗೆ ಹೋಗುವಂಥ ಕೆಲಸವನ್ನು ಕಮಿಟಿಯವರು ತೀರ್ಮಾನ ಮಾಡಿ ಏನು ಹೇಳ್ತಾರ ಅದರ ಮೇಲೆ ತೀರ್ಮಾನವನ್ನು ತೆಗೆದುಕೊಳ್ಳೋಣ ಅನ್ನುವಂಥ ಮಾತನ್ನು ತಿಳಿಸಿ 21ನೇ ತಾರೀಕು ಬೆಳಗ್ಗೆ ರಂಭಾಪುರಿ ಜಗದ್ಗುರುಗಳ ಪಲ್ಲಕ್ಕಿ ಉತ್ಸವದೊಳಗೆ ಅಪ್ಪವರ ಆಶೀರ್ವಾದ ಮಾಡಿರುವಂಥ ಕಾಯಿಗಳನ್ನು ಪ್ರತಿಯೊಬ್ಬ ಭಕ್ತರಿಗೂ ಕೊಡಲಾಗ್ತದೆ. ಹೀಗಾಗಿ ತಾಯಂದರು ಯಾರು ಕುಂಭ ಹೊರ್ತೀನಿ ಅನ್ನೋರು ಇದ್ದೀರಿ ತಿಳ್ಕೊಂಬಿಡ್ರಿ. ಜಗದ್ಗುರು ಮಹಾಸನ್ನಿಧಿಯವರ ಹಸ್ತದಿಂದ ಆಶೀರ್ವಾದ ಮಾಡಿರುವಂಥ ಕಾಯಿ, ನೀವು ಕಾಯಿಯನ್ನು ಕುಂಭದಾಗ ಹೊತ್ತು ನೀವು ಸೇವಾ ಮಾಡಿದ್ರೆ ನಿಮ್ಮನ್ನ ಜೀವನ ಪರ್ಯಂತ ಕಾಯುವ ಕೆಲಸವನ್ನ ಕಲ್ಮೇಶ್ವರ ಮಾಡ್ತಾನೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅದಕ್ಕೆ ಕಾಯಿ ಬರಕ್ಕೆ ನೀವು ತಯಾರಾಗ್ರಿ, ನಿಮ್ಮನ್ನ ಕಾಯಕ ಕಲ್ಮೇಶ್ವರ ತಯಾರಾಗ್ತಾನೆ ಅಂತಕ್ಕಂಥದ್ದು. ಹೀಗಾಗಿ 1008 ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ಬರೋದ್ರಿಂದ ನಾವು ಊರಿನೊಳಗೆ 108 ಕುಂಭಗಳನ್ನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಲಾಗಿದೆ. ಹೀಗಾಗಿ ಒಂದು ಕುಂಭಕ್ಕೆ ಒಂದು ಸೀರೆಯನ್ನು ಮತ್ತು ಕಾಯಿಯನ್ನು ವಿಶೇಷವಾಗಿ ಇವತ್ತು ರಾಜರಾಜೇಶ್ವರಿ ಮಹಿಳಾ ಸಂಘದವ್ರದ ಪ್ರಸಾದ ಸೇವೆ ಇದೆ. ತಾಯಂದರು ನೀವೆಲ್ಲ ಒಪ್ಪಿಗೆ ಕೊಟ್ಟ ಅಜ್ಜವರ ನಮಗೆ ಕುಂಭ ಹೊರಗೆ ಮತ್ತು ಡ್ರೋನು ಕ್ಯಾಮ್ರಾ ವಿಡಿಯೋ ಮಾಡ್ತಾರ ಅಂತಂದ್ರೆ ನಾವೆಲ್ಲರೂ ಒಂದೇ ಥರದ ಸೀರೆ ಉಟ್ಕೊಂಡು ಬರ್ತೀವ್ರಿ ಅನ್ನೋರು ನೀವೇನಾದ್ರು ತಯಾರಾದ್ರಿ ಅಂತಂದ್ರೆ ಸುಮಾರು 200-250 ರೂಪಾಯಿ ಬೆಲೆ ಬಾಳುವಂಥ ಒಂದೇ ಒಂದು ಕಲರಿನ ಸೀರೆಯನ್ನು ಒಂದು 300 ರೂಪಾಯಿ ಒಳಗೆ ಪ್ರತಿಯೊಬ್ಬರಿಗೂ ಒಳ್ಳೆಯ ಉತ್ತಮವಾಗಿರುವಂಥ ಸೀರೆಯನ್ನು ಬಿಜಾಪುರದ ಚಡ್ಚನ್, ಬಾಹುಬಲಿಯ ಮುತ್ತಿನ ಚಡ್ಚನ್ ಅಥವಾ ದಾವಣಗೆರೆಯ ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಅವರನ್ನ ಸಂಪರ್ಕ ಮಾಡಿ 300 ರೂಪಾಯಿ ಒಳಗೆ ಬೆಲೆ ಬಾಳುವಂಥ ಒಂದು ಸೀರೆಯನ್ನು ಒಂದೇ ಥರದ ತಂದು ಕೊಡ್ಲಾಗ್ತದೆ. ನೀವು ಒಂದೇ ಥರದ ಸೀರೆ ಉಟ್ಕೊಂಡು ಕುಂಭ ಹೊರ್ಬೋದು. ಇಲ್ರಿ ಅದರ ನಮಗೇನು ಬ್ಯಾಡ ತಗೋರಿ, ನಮ್ಮ ಮನ್ಯಾಗನ ನಾವು ಉಟ್ಕೊಂಡು ಬರ್ತೀವಿ ಅನ್ನೋರಿದ್ರೆ ಅದು ಹೆಣ್ಮಕ್ಳಿಗೆ ಬಿಟ್ಟಿದ್ದು, ನೀವು ಕುಂಭವನ್ನು ರೆಡಿ ಮಾಡ್ಕೊಂಡು ಬರ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ವಿಶೇಷವಾಗಿ ಎಲ್ಲ ತಾಯಂದ್ರು ಒಪ್ಪಿಗೆ ಕೊಟ್ರೆ ಸೀರೆ ತಗೊಂಡು ಒಂದೇ ಕಲರಿಂದ ಕುಂಭನ ಹೊರಬೋದು. ಇಲ್ರಿಪ್ಪ ನಮಗೆ ಸೀರೆ ಬೇಡ, ಒಂದು ಕಾಯಿನ ಕೊಟ್ಟು ಆಶೀರ್ವಾದ ಮಾಡಿ ಕೊಟ್ಟರೆ ಸಾಕು ಅಂದ್ರೆ ಗುಡಿಯಿಂದನೇ ಕಾಯಿ ಆಶೀರ್ವಾದ ಮಾಡಿ ಕೊಡ್ತದ. ಅದಕ್ಕೆ 101 ರೂಪಾಯಿ ಕೊಟ್ಟು ನೀವು ಕಾಯಿಯನ್ನು ಕೂಡ ಸ್ವೀಕಾರ ಮಾಡಿ ತೆಗೆದುಕೊಳ್ಬೋದು ಅನ್ನುವಂಥದ್ದು